ಎಲ್ರಿಗೂ ನಮ್ಮಲ್ಲಿ ರಸಮ್ ಪೌಡರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮನೇಲಿ ಪ್ರಿಪೇರ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಳೋದು ಈಸಿಯಾಗಿರುತ್ತೆ. ಇದಕ್ಕೆ ಹುಣಸೆ ಹುಳಿ, ಜೀರಿಗೆ 2 ಸ್ಪೂನ್, ಮೆಂತ್ಯ 1 ಸ್ಪೂನ್, ಕಾಳುಮೆಣಸು 2 ಸ್ಪೂನ್ ಇಷ್ಟು ಹಾಕ್ಕೊಂಡು ನಾನು ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಇದು ಪುಡಿ ಪುಡಿ ಥರ ಆಗಬೇಕು, ಡ್ರೈ ಆಗಬೇಕು. ಇದನ್ನು ಒಂದು ಪ್ಲೇಟಿಗೆ ಎತ್ತಿಡಬೇಕು. ನೆಕ್ಸ್ಟ್ ಅದು ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಅದನ್ನು ಆಡಿಸ್ಕೊಂಡಾದ್ಮೇಲೆ ನಂತರ ಅದು ತುಂಬ ನೈಸ್ ಮಾಡ್ಕೊಳ್ಳಿ, ಸಾಕು. ಇಷ್ಟು ಮಾಡ್ಕೊಳ್ಳಿ ಸಾಕು, ಚೆನ್ನಾಗಿರುತ್ತೆ. ಇದನ್ನು ದಿನ ರಸಮ್ಗೆ ಬಳಸ್ಕೋಬೋದು. ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡ್ರೆ ತುಂಬ ಟೈಮ್ ಯೂಸ್ ಮಾಡ್ಕೊಬೋದು. ಬಾಯ್ ಎಲ್ರಿಗೂ.